ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಈ ಒಂದು ನಮ್ಮ ವಿಡಿಯೋವನ್ನ ಪ್ರತಿದಿನ ನೋಡುವಂತಹ ಬಾಡಿಗೆಗೆ ಮನೆಯನ್ನ ಬಿಟ್ಟಿರುವಂತಹ ಮಾಲೀಕರಿಗೋಸ್ಕರ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ದೀರಾ, ಸರಿಯಾಗಿ ತಿಂಗಳಿಗೆ ಬಾಡಿಗೆ ಹಣವನ್ನ ಕೊಡ್ತಿದ್ದಾರೆ ಅಂತ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಅಂತ ನೀವು ನಂಬಿದ್ದೀರಾ. ನಿಮ್ಮ ಮನೆಯನ್ನ ಬಾಡಿಗೆ ಕೊಡುವ ಮುಂಚೆ ಆ ವ್ಯಕ್ತಿಯನ್ನ ಸರಿಯಾಗಿ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅನ್ನ ನೀವು ಮಾಡಿದ್ದೀರಾ? ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆನ್ನ ಹಿಂದೆಯೇ ಒಂದು ದೊಡ್ಡ ಸಮಸ್ಯೆ ಇದೆ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕು. ಬನ್ನಿ, ಈ ಒಂದು ವಿಡಿಯೋದ ಮೂಲಕ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಅದನ್ನ ಸಂಪೂರ್ಣವಾಗಿ ಅರ್ಥವಾಗುವಂತೆ ತಿಳಿಸ್ತಾ ಹೋಗ್ತೀನಿ. ಹೌದು, ಬೆಂಗಳೂರಿನಂತಹ ಮಹಾನಗರದಲ್ಲಿ ಸಾವಿರಾರು ವ್ಯಕ್ತಿಗಳು, ಸಾವಿರಾರು ಜನರು ಬಾಡಿಗೆಯ ಮನೆಯಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಬೆಂಗಳೂರು ಅಂತಲ್ಲ, ಯಾವುದೇ ಹಳ್ಳಿಯ ಯಾವುದೇ ಗಲ್ಲಿಯಲ್ಲೂ ಕೂಡ ಬಾಡಿಗೆ ಮನೆಯನ್ನ ನಾವು ಒಬ್ರಿಗೆ ಕೊಡ್ತೀವಿ ಅಂತಾದ್ರೆ ಈ ಒಂದು ವಿಚಾರವನ್ನ ಮನದಟ್ಟು ಮಾಡ್ಕೊಳ್ಬೇಕು. ನಾವು ಯಾರಿಗಾದ್ರೂ ಬಾಡಿಗೆ ಮನೆಯನ್ನ ಕೊಡ್ತೀವಿ ಅಂತಾದ್ರೆ ಅವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅನ್ನ ನಾವು ಸಂಪೂರ್ಣವಾಗಿ ಮಾಡಿರ್ಬೇಕು. ಕೆಲವೊಂದು ಬಾರಿ ತಿಂಗಳ ಕೊನೆಯ ದಿನದಂದು ಸರಿಯಾಗಿ ಅವರು ಬಾಡಿಗೆ ಹಣ ಕೊಡ್ತಿದ್ದಾರ ಅಂತಂದ್ರೆ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಅವರು ನಿಮ್ಮ ಮನೆಯನ್ನ ಬಳಸ್ಕೊಂಡು ಯಾವ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇರೋದಿಲ್ಲ. ಕೆಲವೊಂದು ಬಾರಿ ಎಷ್ಟೋ ಮನೆಗಳ ಮಾಲೀಕರು ಎಷ್ಟೋ ದೂರದಲ್ಲಿ ಇದ್ಕೊಂಡು ಮನೆಯನ್ನ ಬಾಡಿಗೆಗೆ ಬಿಟ್ಟು ಪ್ರತಿ ತಿಂಗಳು ಹಣವನ್ನ ಮಾತ್ರ ಇಸ್ಕೊಳ್ತಿರ್ತಾರೆ. ಆ ಮನೆಯನ್ನು ಹೋಗಿ ಆ ಮನೆಯಲ್ಲಿ ಯಾರಿದ್ದಾರೆ, ಆ ಮನೆಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಅವರು ಪರಿಶೀಲನೆ ಮಾಡಿರೋದೇ ಇಲ್ಲ. ಬರೀ ತಿಂಗಳ ಕೊನೆಯ ದಿನದಂದು ಬಾಡಿಗೆ ಹಣವನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇದೆಷ್ಟು ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ ಅಂತ ನೀವು ತಿಳ್ಕೊಂಡ್ರೆ ನೀವು ಬಾಡಿಗೆ ಮನೆಯನ್ನ ಕೊಡೋಕೆ ಭಯ ಪಡ್ತೀರಾ. ಹೌದು, ಬೆಂಗಳೂರಿನಂತಹ ಮಹಾನಗರದಲ್ಲಿ ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಡ್ರಗ್ಸ್ ಮಾರಾಟ, ಮಾನವನನ್ನ ಕಳ್ಳ ಸಾಗಾಟನೆ ಮಾಡುವಂಥದ್ದು ಅಥವಾ ಇನ್ನಿತರ ಇಲ್ಲೀಗಲ್ ಆಕ್ಟಿವಿಟೀಸ್ಗಳನ್ನ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡು ಮಾಡ್ತಾ ಇರ್ತಾರೆ. ತಿಂಗಳ ಹಣವನ್ನ ಸರಿಯಾಗಿ ಕೊಡ್ತಾರೆ ಅಂತ ಹೇಳ್ಕೊಂಡು ಮನೆಯನ್ನ ಪರಿಶೀಲನೆ ಮಾಡದೆ ಅಥವಾ ವ್ಯಕ್ತಿಯನ್ನ ಪರಿಶೀಲನೆ ಮಾಡದೆ ಬಾಡಿಗೆ ಮನೆ ಕೊಟ್ರೆ ಅದು ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ. ಬನ್ನಿ, ಇದರ ಬಗ್ಗೆ ಪೊಲೀಸ್ ಕಮಿಷನರ್ ಏನ್ ಹೇಳ್ತಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ. Renting your property is your choice, but I want to remind you, failing to verify your tenant can land you in serious legal trouble. If a tenant is not verified and is later found involved in crimes like drug peddling, human trafficking, or sheltering criminals, both the tenant and the house owner will face strict legal action. The tenant will be prosecuted under the various criminal laws. The owner too may face arrest, fines, or even imprisonment. And to those relating to foreign nationals, under the Foreigners Act 1946 and the Registration of Foreigners Rules 1992, it is mandatory for landlords, hotels, guest houses, PGs, service apartments, and other institutions to report their stay through Form C to the local police or the FRRO. This is just not a legal requirement. It is a crucial responsibility for national security. Therefore, I urge every property owner, protect your family, protect your community, always complete tenant police verification. You may submit verification at your nearest police station or conveniently through the BBMP or Bangalore City Police website. Remember, your property is your responsibility. Let us work together to keep Bengaluru safe. And in case of emergencies, dial 112. Bengaluru City Police is always just a call away. ನೋಡಿದ್ರಲ್ಲ, ಗುರುತು ಪರಿಚಯ ಇಲ್ಲದ ವ್ಯಕ್ತಿಗೆ ಅವನ ಬ್ಯಾಕ್ಗ್ರೌಂಡ್ ಅನ್ನ ವೆರಿಫಿಕೇಶನ್ ಮಾಡದೆ ಮನೆಯನ್ನ ಬಾಡಿಗೆ ಕೊಡ್ತೀರಂತಾದ್ರೆ ಇಂಥ ಒಂದು ದೊಡ್ಡ ಸಮಸ್ಯೆಗೆ ನೀವು ಸಿಲುಕಿಕೊಳ್ತೀರಾ. ಹಾಗಾಗಿ ಪೊಲೀಸ್ ಕಮಿಷನರ್ ಹೇಳದಂತೆ ಅವರನ್ನ ವೆರಿಫಿಕೇಶನ್ ಮಾಡಿ. ಹಾಗೂ ಪೊಲೀಸರು ಹೇಳಿರುವಂತಹ ನಿಯಮಗಳನ್ನ ಬಾಡಿಗೆ ಮನೆಯನ್ನು ಕೊಟ್ಟಿರುವ ಮಾಲೀಕರು ಪಾಲಿಸಿ. ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕರ್ನಾಟಕದ ಪೊಲೀಸ್ ಇಲಾಖೆ ನಿಮ್ಮ ಬೆಂಗಾವಲಾಗಿ ನಿಂತಿರ್ತಾರೆ. ಇಂತಹ ಇನ್ನಷ್ಟು ಸುದ್ದಿಗೋಸ್ಕರ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಧನ್ಯವಾದಗಳು. ಬಾಡಿಗೆ ಹಣ ಸುಲಭವಾಗಿ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇದೆ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಅವರು ಒಳ್ಳೆಯವರು ಸರ್, ಒಳ್ಳೆಯವರು. ಆದ್ರೆ ಗೊತ್ತಾ ಏನು ಸರಿ ಇಲ್ಲ ಅಂತ? ಏನು? ಅದನ್ನ ನಾವು ತೋರಿಸ್ತೀವಿ ಬನ್ನಿ. ನೀವು ಯಾರನ್ನ ಒಳ್ಳೆಯವರು ಅಂತ ನಂಬಿದ್ರು ಅವ್ರು ಒಳ್ಳೆಯವರಲ್ಲ, ಡ್ರಗ್ ಪೆಡ್ಲರ್ಸ್. ಡ್ರಗ್ ಪೆಡ್ಲರ್ ನಿಮ್ಮ ಫ್ಲಾಟಿಂದಾನೆಲ್ಲ ಆಪರೇಟ್ ಮಾಡ್ತಾ ಇದ್ದಾರೆ. ನನಗೆ ಇದೊಂದು ಗೊತ್ತೇ ಇರಲಿಲ್ಲ. ಹೇಗೆ ಗೊತ್ತಿರುತ್ತೆ ಸರ್?
ಅವ್ರ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದ್ದೀರಾ? ಇವಾಗಲೇ ಮಾಡಿಸ್ಕೋತೀನಿ ಸರ್ ವೆರಿಫಿಕೇಶನ್. ಸ್ಟೇಷನಲ್ಲಿ ಕೂತ್ಕೊಂಡು ಮಾಡೋಣ.